ಋತುವಕ್ಕ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಕಣಮ್ಮ ಸ್ನೇಹ. ಚೆನ್ನಾಗಿದ್ದೀನಿ ಬಾ ಕೂತ್ಕೊ ಬಾ. ಏನಿಲ್ಲ ಅವತ್ತು ಯಾಕೋ ಒಂಥರ ನನಗೆ ತಲೆ ಸುತ್ತ ಬಂದಂಗೆ ಬಂದು ಆ ರೀತಿ ಆಗಿತ್ತು. ಉಪ್ಪು ಖಾರ ಜಾಸ್ತಿ ತಿಂದಿನ. ಆ ಬಿಕ್ಕೆ ಹಣ್ಣಿದ್ವು, ಬಿಕ್ಕೆ ಕಾಯಿದ್ವು, ಒಂದು ಸ್ವಲ್ಪ ಅದ್ಗಾಯ್ ಥರ ಉಪ್ಪು ಖಾರ ಹಾಕೊಂಡು ತಿಂದರೆ ನನಗೆ ತುಂಬ ಇಷ್ಟ ಆಗೋದು. ಅದಕ್ಕೆ ಅಜ್ಜಿ ಕೇಳಿದೆ ತಿನ್ನೋಣ ಅಂತ. ತಿನ್ನಮ್ಮ ಏನಾಗಲ್ಲ ಅಂತ. ಅದಕ್ಕೆ ನಾನೇನು ಮಾಡಿದೆ, ಉಪ್ಪು ಖಾರ ಹಾಕೊಂಡು ಜಾಸ್ತಿ ಖಾರದ ಪುಡಿ ಹಾಕೊಂಡು ಖಾರ ತಿನ್ನಬೇಕು ಅಂತ ಅನ್ಸುತ್ತಾ ಖಾರ ಹಾಕೊಂಡು ತಿಂದ್ಬಿಟ್ಟೆ ಚೆನ್ನಾಗೆ. ಒಂಥರ ನನಗೇನು ಹೊಟ್ಟೆಗೆಲ್ಲ ಉರಿ 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 ಆಡ್ದಂಗೆ ಆಯ್ತು. ಊಟ ಮಾಡೋದಕ್ಕಾಗಲಿಲ್ಲ. ಊಟ ಮಾಡಲಿಲ್ವಲ್ಲ, ತಲೆ ಸುತ್ತ ಬಂದುಬಿಡ್ತು. ಅದಕ್ಕೆ ಆ ರೀತಿ ಆಯಿತು. ಡಾಕ್ಟ್ರ್ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನನಗೆ ಭಯ ಆಗ್ಬಿಟ್ಟಿತ್ತು. ನನಗೆ ಅವತ್ತು ಹಂಗೆ ನೋಡಿ ನಾನೇ ನೋಡಿದ್ದು, ಇಲ್ಲಿ ಬಿದ್ದೋಗ್ಬಿಟ್ಟಿದ್ದೆ, ನಾನೇ ನೋಡಿದ್ದು. ಏನಂತಪ್ಪ ಅಮ್ಮಂಗಾಯ್ತು. ನನಗೆ ಎಷ್ಟು ಭಯ ಆಯ್ತು ಗೊತ್ತಾ. ಬಾ ಕೂತ್ಕೋ ಬಾ ಸ್ನೇಹ. ನಾನು ಬೇಜಾರಾಗದೆ ನಾನೇ ಬರೋಣ ಅಂತ ಅಂದ್ಕೊಂಡೆ. ನೀನೇ ಬಂದೆ ಅಷ್ಟೊತ್ತಿಗೆ. ಬಾ ಕೂತ್ಕೋ ಬಾ. ಹಿಂಗೆ ಚೆನ್ನಾಗಾದಲ್ಲ ಅಕ್ಕ. ಊಟ ಮಾಡಿಕೊಂಡು ಟೈಮಿಗೆ ಸರಿಯಾಗಿ ಚೆನ್ನಾಗಿರಕ್ಕ. ಅಕ್ಕ ನಿನ್ನ ಪಾಪನ ನಾನು ಎತ್ತಿ ಆಡಿಸ್ಬೇಕು ಅಂತ ನನಗೆ ತುಂಬ ಆಸೆ ಐತೆ ಕಣಕ್ಕ. ಎಷ್ಟೊತ್ತಿಗೆ ನಿನಗೆ ಮಗು ಆಗುತ್ತೋ ಅಂತ ನಾನು ತುಂಬ ಆಸೆ ಆಗಿದ್ದೀನಿ. ಆದಮೇಲೆ ಇಲ್ಲೇ ಇರ್ತೀನಲ್ಲ, ಆಟ ಆಡೋಸ್ಮಂತ ಹೇಳು. ಎತ್ಕೊಂಡು ಹೋಗ್ಮಂತ ನಿಮ್ಮ ಮನೆ ಕಡೆಗೆ. ಅಕ್ಕ ಒಂದು 5 ತಿಂಗಳು ಆಗತ್ತಕ್ಕ ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಂದು 5 ತಿಂಗಳಾದ್ಮೇಲೆ ಎತ್ಕೊಂಡು ಹೋಗ್ಬೋದು. ಅದೇ ಹೊರಗೆ ಕರ್ಕೊಂಡು ಹೋಗಲ್ವಲ್ಲ ಸಣ್ಣ ಹುಡುಗರನ್ನ, ಅದಕ್ಕೇನೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನಿಸುತ್ತೆ. ಒಂದು 5 ತಿಂಗಳಾದ್ಮೇಲೆ ಎತ್ಕೊಂಡು ಹೋಗ್ಬೋದು. ಅಕ್ಕ ಬೇಗ ಆಗಲಿ ಕಣಕ್ಕ. ಯಾವ ಸಣ್ಣ ಮಕ್ಳಿಲ್ಲಲ್ಲ, ಸಣ್ಣ ಮಕ್ಳು ನೋಡಿದರೆ ಎತ್ಕೋಬೇಕು ಅನಿಸುತ್ತೆ ಕಣಕ್ಕ. ನನಗಂತೂ ನಮ್ಮ ಮನೆಗೆ ಯಾವ್ಯಾವೂ ಇಲ್ಲ ಸಣ್ಣ ಮಕ್ಕಳು. ನಾನು ಅದಕ್ಕೇನೆ ಯಾರನ ಕೇಳಿದ್ರೆ ಯಾರವನ ಇದ್ರೆ ಸಣ್ಣ ಹುಡುಗರು ಎತ್ಕೊಂಡು ಆಡ್ತೀನಿ. ಸಣ್ಣ ಮಕ್ಳನ್ನ ಎತ್ಕೋಬೇಕು ಅನ್ಸುತ್ತೆ. ಸಣ್ಣ ಮಕ್ಳು ಅಂದರೆ ಎಂಥರಿಗೂ ತುಂಬ ಇಷ್ಟ ಅಲ್ವೇನಕ್ಕ? ಎಷ್ಟು ಚೆನ್ನಾಗಿರ್ತಾರೆ. ಎತ್ಕೊಳ್ಳೋಟ ಒಂದು 5 ತಿಂಗಳು 6 ತಿಂಗಳು 7 ತಿಂಗಳು 8 ತಿಂಗಳು 1 ವರ್ಷದೊಳಗೆ ಚೆನ್ನಾಗಿರ್ತಾರೆ ಮಕ್ಕಳು. ಆಮೇಲೆ ಓಡಾಡಬೇಕಾದ್ರೆ ಜಾಸ್ತಿ ಅಷ್ಟೊಂದು ಯಾರೂ ಇಷ್ಟಪಡಲ್ಲ. ಇಷ್ಟ ಇರುತ್ತೆ, ಆದರೂ ಆವಾಗ ಸ್ವಲ್ಪ ಜಾಸ್ತಿ ಆಸೆ ಇರುತ್ತೆ ಎತ್ಕೋಬೇಕು ಅಂತ. ಸಣ್ಣ ಮಕ್ಕಳೆಲ್ಲ ಅವಾಗ ಕ್ಯೂಟಾಗಿ ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಓಡಾಡ್ಬೇಕಾದ್ರೆ ಸ್ವಲ್ಪ ಸಣ್ಣ ಆಗ್ತಾರೆ. ಅವಾಗ ಬುದ್ಧಿ ಬಂದಿರುತ್ತೆ, ಯಾರ ಹತ್ರನೂ ಹೋಗಲ್ಲ. ಅಲ್ಲೇ 5 ತಿಂಗಳು ಹಾಕಿದಂಗೆ ಯಾರ ತನಕ ಹೋಗಲ್ಲ. ಅಲ್ಲೇ ನನಗೆ ಒಂದು 5-6 ತಿಂಗಳು ಹಾಕಿದಂಗೆ ಮುಖ ಗುರ್ತು ಸಿಗುತ್ತೆ ನೋಡು, ಯಾರ ಹತ್ರನೂ ಹೋಗಲ್ಲ ಅಲ್ವೇ ಅಕ್ಕ? ಬೇಗ ನಿನಗೆ ಆಗ್ಬಿಡ್ಲಿ ಕಣಕ್ಕ. ನಾನಂತೂ ಎತ್ಕೊಂಡು ನನಗೆ ಬೇಜಾರಲ್ಲ, ಆಟ ಆಡಿಸ್ತೀನಿ. ಬೇಗ ಆಗ್ಲಪ್ಪ ನಮ್ಮ ಋತಾಕನ್ಗೆ. ಅಯ್ಯೋ ಬೇಗ ಆಗಲಿ ಅಂದ್ರೂ ಆಗೋ ಸಮಯಕ್ಕೆ ಆಗೋದು, ಲೇಟಾಗಿ ಆಗಲಿ ಅಂತಂದ್ರೂ ಆಗೋ ಸಮಯಕ್ಕೆ ಆಗೋದು. ಇನ್ನು ಟೈಮ್ ಐತೆ ಹೇಳು. ಇನ್ನು 4 ತಿಂಗಳಾಗೈತೆ. ಇನ್ನೂ 9 ತಿಂಗಳು ತುಂಬಬೇಕು. 9 ತಿಂಗಳು ತುಂಬಿದ ಮೇಲೆ ಆಗೋದು ಡೆಲಿವರಿ. ಇನ್ನೂ ಟೈಮ್ ಐತೆ. ಇನ್ನು ಎಷ್ಟೋ ಒಂದು ದಿವಸ ಕಾಯ್ಬೇಕಮ್ಮ. ಇನ್ನು 4 ತಿಂಗಳು ಅಂತಂದರೆ ಇನ್ನು 6 ತಿಂಗಳು ಕಾಯಬೇಕು. 6 ತಿಂಗಳು ಹೆಚ್ಚು ಕಡಿಮೆ ಅಂತ ಅನ್ಕೊ. 6 ತಿಂಗಳು ಕಾಯಬೇಕಾಗುತ್ತೆ. ಯಪ್ಪ, ಇನ್ನು 6 ತಿಂಗಳು ಕಾಯ್ಬೇಕಾ ನಮ್ಮ ಋತಕ್ಕನಿಗೆ ಪಾಪು ಬರೋದಕ್ಕೆ? ಎಷ್ಟೊಂದು ದಿವಸ ಆಗುತ್ತೆ. ನಾನಂತೂ ಕಾಯ್ತಾ ಇದ್ದೀನಿ. ಆದ್ರೆ ಸಾಕಪ್ಪ, ಎತ್ಕೊಂಬನ ಮುದ್ದಾಡೋಣ ಅನಿಸುತ್ತೆ. ಸುಪ್ಪಿಗೆ ಆಗ್ತವೆ ಹೇಳು. ಬೇಗ ನಮ್ಮ ಋತಮ್ಮನಿಗಿನ ಮುಂಚೆಗೆ ಸುಪ್ಪಿಗೆ ಆಗುತ್ತೆ. ಆವಾಗ ಸುಪ್ಪಿಗೆ ಮಕ್ಕಳಾಗಿರ್ತವೆ, ಎತ್ಕೊಂಡು ಮುದ್ದಾಡ್ಮಂತೆ. ನಮ್ಮ ಋತಮ್ಮನಿಗಿನ ಮುಂಚೆ ಸುಪ್ಪಿಗೆ ಆಗ್ತೈತೆ ಡೆಲಿವರಿ. ಏನು ಹೇಳ್ತಾ ಇದ್ದೀರಾ ಜೇಜಿ? ಏನೋ ಹೇಳ್ತಾ ಇದ್ದೀರಾ? ಏನು ಅಲ್ಲ, ಏನೋ ಹೇಳ್ತಾ ಇದ್ದೀರಾ? ಅವಳು ಸೂಸಿ ಬೈಗೆಟ್ಟಳಂಗೆ ಕೊಂಡಿದ್ಕೆ ಇವಾಗ ಎಂಥ ಪರಿಸ್ಥಿತಿ ಬಂದೈತೆ ಗೊತ್ತೇ ಅಲ್ಲ ಅವಳಿಗೆ. 5 ತಿಂಗಳು ಬಸ್ರಿ ಅಂತಿ. 5 ತಿಂಗಳು ಆಯ್ತಂತ ಆಲೇನಿ ಇವಾಗ. ಅವನು ಬಂದು ಲಕ್ಕಮ್ಮನ ಮಗ ಅಮ್ಮ ಇಂತಾಗ ಹೇಳ್ತಿದ್ದ. ಅದಕ್ಕೆ ನಾನಿನ್ನ ಮಾತಾಡ್ಸೊಂದು 1.5 ತಿಂಗಳಾಗಿಲ್ಲ ಯಮ್ಮ, ನಾನು ಇಂಥದ್ದು ಮಾಡಿಲ್ಲ ಏನಿಲ್ಲ, ನಾನು ಎದುರಿಸ್ತಾ ಇದ್ದಾಳೆ ಅಂತ. ಪಾಪ ನೀನೇನೇ ಅಂದ್ರು ಒಪ್ಕೆ ಬೇಡ ಅಂತ ಅವ್ರ ಅಮ್ಮ ಹೇಳು. ಅಮ್ಮಣಿ ಇಲ್ಲಿ ನೋಡಿಲ್ಲಿ ಇವಾಗ ಅಂತ ಕೆಲಸ ಮಾಡ್ಕೊಂಡಳು. ಬಾಯಿಗೆ ಎಂಟಾಳಂಗೆ ಕುಣಿದು ಕುಪ್ಪಳಿಸಿ ಆಡಿಕ್ಕೆ ನೋಡಿ ಇವಾಗ ಎಂಥ ಕೆಲಸ ಮಾಡ್ಕೊಂಡ್ಳು ಅಂದರೆ ತುಂಬ ಮೆರಿತಾ ಇದ್ಲು ಅವಳು. ಅಯ್ಯೋ, ಯಾರು ಸಿಕ್ತವ್ರ ಜೊತೆಗೆಲ್ಲ ಮಾತಾಡಿಕೊಂಡು, ಯಾರು ಸಿಕ್ತವ್ರು ಯಾರಾದರೂ ಫೋನ್ ನಂಬರ್ ಕೇಳಿ ಕೊಟ್ಕೊಂಡು ಸಿಕ್ತವ್ರ ಜೊತೆ ಎಲ್ಲ ನಾನು ಹಂಗೆ ಹೋಗ್ತಿಲ್ಲದಕ್ಕೆ ನಾನು ಬೈಕೊಳ್ಳೋಳು. ಇವಳು ಯಾರ ಜೊತೆನೂ ಬೆರೆಯಲ್ಲ, ಸುಂಟ್ರುಗಳು ಇದ್ದಂಗೆ. ಇವಳು ಒಬ್ಬಳೇ ಇಲ್ಲಿ ಹತ್ಕೊಂತಾಳೆ. ನಾವೆಲ್ಲ ಅಲ್ಲಿ ಹತ್ಕೊಂತೀವಿ. ಅಲ್ಲಿ ಹುಡುಗರೆಲ್ಲ ಜಾಸ್ತಿ ಅಂತ ನಾನು ಅಲ್ಲಿ ಹತ್ಕೊಂತಿರ್ಲಿಲ್ಲ. ಮ್ಯಾಗ್ಳು ಬಸ್ ಸ್ಟ್ಯಾಂಡಾಗೆ ಇಲ್ಲಿ ಹತ್ಕೊಂತಿದ್ದೆ. ಅದಕ್ಕೇನೆ ಇವಳು ಯಾರನ್ನೂ ಸೇರಲ್ಲ ಅಂತ ನಗಾಡಳು ನಾನು ನೋಡಿ. ಈಗ ಅವಳು ನೋಡಿ ಎಷ್ಟು ಜನ ನಗ್ತಾರೆ. ಹಿಂಗಾದರೆ ಅವಳು ಅಷ್ಟಿಷ್ಟು ಮೆರಿತಾ ಇರಲಿಲ್ಲ ಅಂದರೆ ಅಯ್ಯಪ್ಪ ದೇವ್ರೆ, ಅಷ್ಟಿಷ್ಟು ಮೆರಿತಿರ್ಲಿಲ್ಲ. ಅದಕ್ಕೆ ಮತ್ತೆ ಮೆರೆದಿದ್ದಕ್ಕೆ ಇವತ್ತು ಸರಿಯಾಗಿ ಆಗೈತಿ ಬಿಡು, ಅನುಭವಿಸ್ಲಿ. ಅಮ್ಮಗೆ ಆಗಬೇಕು ಮುಂಚೆಗೆ. ಪಾಪ ಅವಕ್ಕ ಗೀತಕ್ಕನೂ ಶಾರದಕ್ಕ ಹೇಳೋದಕ್ಕೆ ಹೋದ್ರೆ ನೀನು ಹೇಳ್ಬೇಡ ನನಗೆ, ನನ್ನ ಮಗಳ ಬಗ್ಗೆ ನೀನು ಹಿಂಗೆ ಹೇಳ್ದೆ ಅಂತ ಹೇಳಿ ಅಯ್ಯಮ್ಮ ಬಾಯಿಗೆ ಬಂದಂಗೆ ಮಾತಾಡಿದ್ಲಂತೆ. ಇವಾಗ ಗೊತ್ತಾಗುತ್ತೆ ತಗ ಮಗಳು ಎಂಥವಳು ಅಂತ.
ಹ್ಞೂ ಮತ್ತೆ ಈಗ ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ಹೆಣ್ಣು ಮಕ್ಕಳು ಭಯವಾಗಿರ್ಬೇಕು ಅಂಬೋದು. ಮೋಸ ಮಾಡೋರೇನು ಇರ್ತಾರೆ, ಯಾಮಾರ್ಸೋರು ಭಯವಾಗಿರ್ಬೇಕು. ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು. ಸ್ನೇಹಮ್ಮ ನೋಡಿಗ ಹಿಂಗೆ ಆಗ್ತವೆ, ನೀನು ಹಿಂಗೆ ಇರಮ್ಮ ತಾಯಿ, ಮನೆಗಳದ್ದು ಬದುಕು ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಅಪ್ಪ ಅಮ್ಮನ ಬಾಯಿ ಇರ್ಬೇಕು, ಅಪ್ಪ ಅಮ್ಮನ ಬಾಯಿ ಇಲ್ಲ ಅಂತಂದ್ರೆ ಹಿಂಗೇನೆ ಬೈಕೆಟ್ಟರಂಗೆ ಆಡ್ತಾರೆ ಅಷ್ಟೇ. ನೋಡು ಇವಾಗ ಅವಳು ಹೆಂಗೆ ಆರಮ್ಮಯ್ಯಪ್ಪ ಪಟೇಲ್ ಉಜ್ಬಿಟ್ಟು ನನ್ನ ಮಗಳನ್ನ ಹಂಗೆ ಹಿಂಗೆ ಹಂಗೆ ಸಾಕೈನಿ ಹಿಂಗೆ ಸಾಕೈನಿ ಹಂಗೆ ಬೆಳೆಸೈನಿ ಹಿಂಗೆ ಬೆಳೆಸೈನಿ ಎಂದು ಇವತ್ತು ಎಂಥದ್ದು ಬಂತು ಅವಳಿಗೆ. ಗೊತ್ತಾಗಿಲ್ಲ ರಮ್ಮೆಗಿನೂ ಮಾತಾಡ್ಲಿ. ಅಯ್ಯೋ ಬೆಳಿಗ್ಗೆನೂ ಅಷ್ಟೇ ಅಜ್ಜಿ, ನಾನು ಕಸ ಹೊಡಿತಿದ್ನ ಬಂದು, ಅಯ್ಯೋ 6 ಗಂಟೆಗೆ ಎದ್ದು ಕಸ ಹೊಡಿತಿಯಲ್ಲಮ್ಮ ನೀನು. ಮನೆ ಕೆಮ್ಮಕ್ಕಾಗಲ್ವೇ? ಬಿಸ್ಲತ್ತ ತಕನಂತೈತಿ ನಮ್ಗೆ ಅಷ್ಟೊತ್ತಿನ ತಕನ ಮನಿಕೊಂಡು ಅಭ್ಯಾಸ ಇಲ್ಲ ಕಣಕ್ಕ ಅನ್ನ ಒಮ್ಮೆ ಸರಿಯ ಬೈತು. ಅದಕ್ಕೆ ಸುಮ್ಮನೆ ಅದೇ ಓತಾಯಮ್ಮ. ಭಾರಿ ಐತೆ. ಅಯ್ಯಯ್ಯಪ್ಪ ಇವಾಗ ಗೊತ್ತಾಗುತ್ತಕ್ಕ. ಅಪ್ಪ ಮೆರಿತಾ ಇದ್ಲು ಅಂದರೆ ಅಷ್ಟಿಷ್ಟ ಅಲ್ಲ, ಅಯ್ಯಮ್ಮ ಅವಳು ಆಡ್ತಿದ್ಲು ಅಂದರೆ ಅದಕ್ಕೆ ಮತ್ತೆ ಯಪ್ಪ ಇಷ್ಟನ ನನಗೆ ಅದಕ್ಕೆ ಭಯ ಆಗುತ್ತೆ. ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಏನಾಯ್ತತೆ ಯಾತ ಹೇಳ್ತಾ ಇದೆಯಾ? ಅವಳು ಸುಪ್ಪಿ ಚೈತ್ರಮ್ಮ, ಅದೇ ಅವಳು ಸುಪ್ಪಿ, ಅವಳು ಪ್ರೆಗ್ನೆಂಟ್ ಅಂತೆ. ಅದು ಇವಾಗ ಇವನ ಮೇಲೆ ಲಕ್ಕಮ್ಮನ ಮೇಲೆ ಬರುತ್ತಂತ ಕೇಸು. ಅದಕ್ಕೆ ಅವಳು ಲಕ್ಕಮ್ಮ ನೀನು ಹೆದರಿಕೆ ಬೇಡ ಪಾಪ, ಬರಲಿ ನಾನು ಇದ್ದೀನಿ ಅಂತ ಹೇಳ್ತಿದ್ಲು. ನೀನೇನಪ್ಪ ಏನಾನ ನೀನು ಹಿಂಗೆ ಮಾಡಿದ್ದೇನೋ ಮತ್ತೇನ ಈಗ ಏನಂತ ಅಂದರೆ ಅದನ್ನು ನೋಡಿ ನಾವು ಅನ್ಭವಿಸ್ಬೇಕು. ಇಲ್ಲ ಅಮ್ಮ ನಾನು ಹಂಗೆ ಮಾಡಿಲ್ಲ, ನಾನು ಇನ್ನು ಮಾತಾಡ್ಸೊಂದು 1.5 ತಿಂಗಳಾಗೈತೆ. ನಾನು ಇನ್ನು ನಮ್ಮ ಅಣ್ಣನ ಮದುವೆ ಆಗೋಣ ಅಂತ ಹೇಳಿದ್ದೆ. ನನಗೂ ಗೊತ್ತಾಗುತ್ತೆ ಕಣಮ್ಮ, ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಅಂತ. ಇಲ್ಲ ಕಣಮ್ಮ ನಾನು ಈ ತಪ್ಪು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರ ಅಮ್ಮ ಇಂತಾಗಿ. ನನಗೆ ಅವಾಗ ಬಿಸಿಯಾಗಿ ಗೊತ್ತಾಯ್ತು. ಮೆರಿತಿದ್ಲು ಹಂಗೆ ಮೆರಿತಿರ್ಲಿಲ್ಲ ಬಿಡವಳು. ಅಯ್ಯಪ್ಪ ದೇವ್ರಿ. ಬೋಲ್ ಮೆರಿತಿದ್ಲು, ಬೋಲ್ ಸ್ಟೆಂಟು. ಅಯ್ಯಪ್ಪ ಏನು ಸ್ಟೆಂಟು? ಅರ್ಧ ಬಟ್ಟೆ ಇಕ್ಕೊಂಡು ಬೋಲ್ ಸ್ಟೆಂಟ್ ಮಾಡಾಳು. ಹಂಗೆ ಮೆರಿತಿದ್ಕೆ ಸರಿಯಾಗಿ ಆಯ್ತು ಹೇಳಿ ಇವಾಗ. ಹೇಳಮ್ಮ ಅಂದ್ರೆ ಹೆಣ್ಮಕ್ಳು ನಯ ಬೈದಾಗಿರ್ಬೇಕು. ಎಷ್ಟಾನ ಹಂಗೆ ಮಿತಿ ಮೀರಿ ಕುಕ್ಕಬಾರ್ದು. ಹಾಕ್ಯಮ್ಲಿ ನಯ ಬೈದಾಗಿರ್ಬೇಕು. ಅವ್ರ ಬಟ್ಟೆ ಅವ್ರ ದುಡ್ಡು ಅವ್ರ ಕಾಸು ನಯ ಬೈದಾಗಿರ್ಬೇಕು. ಒಂದಿಟ್ಟು ಯಾರನ್ನೂ ಹೆಂಗೆ ಬೇಕಾದ್ರೆ ಮಾತಾಡ್ಸ್ಕೊಂಡು ಯಾವ್ರ ತಗೋನ ಮಾತಾಡ್ಸ್ಕೊಂಡು ಅಮ್ಮ ಇಂಥ ತಕೋಗಿ ಇಂಥ ತಕ್ಕ ಬಂದೇ ಅಂತ ಕೇಳ್ತಿರ್ಲಿಲ್ಲ. ನಮ್ಮ ಮಗಳನ್ನ ಎಂತದ ಫ್ರೀಡಮ್ಮಾಗಿ ಬಿಟ್ಟೆ ಇನ್ನು ಫ್ರೀಡಮ್ಮಾಗಿ ಅಂಬಾಳು. ಫ್ರೀಡಮ್ಮ ಬಿಡ್ತಾಳೆ. ಫ್ರೀಡಮ್ಮ ಬಿಟ್ಟಿದ್ಕೆ ಹಿಂಗಾಗಿದ್ದೇಳು. ಗೊತ್ತಾಗುತ್ತಕ್ಕ ಅಮ್ಮನಿಗೆ. ನೀ ಯಾರು ಹೇಳಿರ ಅತ್ತೆ ನಿಂತಾಗಿ? ನಾನು ಲಕ್ಕಮ್ಮನ ಮನೆ ಹೋಗಿದ್ದೆ. ಲಕ್ಕಮ್ಮನ ಅಂದ್ಲು. ಲಕ್ಕಮ್ಮನ ಮಗ ಹಂಗಂತ ಹೇಳ್ತಿದ್ದ. ಅದಕ್ಕೇನೆ ನನಗೆ ಗೊತ್ತಾಯ್ತು. ಅವಳಿನೂ ಹೇಳಿಲ್ಲ ರಮ್ಮಂತಾಗೆ. ರಮ್ಮಂತಾಗೆ ಹೇಳಿಲ್ಲ, ರಮ್ಮಗೆ ಗೊತ್ತಾಗಬೇಕು ಅವಾಗ. ಅವಳೆಲ್ಲ ಅಕ್ಕಮ್ಮ ನಾನೇ ಅಂಬ್ತೀನಿ, ನಾನೇ ಗಲಾಟೆ ಮಾಡ್ತೀನಿ ಅಂತ ಹೇಳ್ತಿದ್ಲು. ನಾನೇ ಸರಿಯಾಗಿ ಅಂಬ್ತೀನಿ ಅಂತ. ಇವಾಗೇನು ಇವ್ರೇನು ಹೆದರಿಕೆ ಅಂತದ್ದೇನಿಲ್ಲ ಅಲ್ವೇ? ತಪ್ಪಿಲ್ಲ ಅಂದಮೇಲೆ ಹೆದರಿಕೆ ಅಂತದ್ದೇನಿಲ್ಲ. ಸುಮ್ಮನೆ ತಪ್ಪಿಲ್ಲ ಅಂದಮೇಲೆ ಯಾಕೆ ಹೆದರಿಕೆ ಬೇಕೇಳಿ? ಈಗ ಗೊತ್ತಾಗುತ್ತಕ್ಕ ಅವ್ರಿಗೆ. ಈಗ ಸ್ನೇಹಮ್ಮನ ಆಡ್ಕೆ ಮಾಡಲ್ಲ, ಸ್ನೇಹಮ್ಮ ಹಸಿನ ಅವಳು ಹಸಿನ ಅಂತ ಗೊತ್ತಾಗುತ್ತೆ. ಅವರಮ್ಮ ಹೆಂಗೆ ಬೋಲ ಆಡ್ಕೆ ಮಾಡಿ ಯಾರನ್ನ ನಾನು ಆಗ್ಬೇಕು. ಅವಳಿಗೆ ಸರಿಯಾಗಿ ಆದ್ರೇ ಬುದ್ಧಿ ಬರೋದು. ಇಲ್ಲ ಅಂತಂದ್ರೆ ಅವಳೇನು ಬೊಗ್ಗ ಅಂತ ಹೆಂಗೆ ಸಲ ಎಷ್ಟು ಮೆರೆದೋಗ್ತಾಳೆ ಗೊತ್ತಾ ಅವಳು. ಅಯ್ಯಪ್ಪ ನಯ್ಯ ಭಯನೇ ಇಲ್ಲ ಅವಳಿಗೆ. ಒಂದು ಸ್ವಲ್ಪ ಯಾರು ಏನು ಅಂದಾರು ನನಗೆ ಹಿಂಗಾದ್ರೆ ಯಾರು ಏನು ಅಂತಾರೆ ಅದು ಎಲ್ಲ ಅವಳಿಲ್ಲ. ಏನೋ ಒಂಥರ ಅವಳು. ಅಂದರೆ ಭಯಾಗಿರ್ಬೇಕು ಹೆಣ್ಮಕ್ಳು. ಎಷ್ಟಾದರೂ ಮರಬಾರ್ದು. ಯಾರನ ಆಗಲಿ ಹೇಳು, ಎಲ್ಲಿಗಾನ ಕರೀಲಿ ಹೇಳು, ಬರ್ರಿ ಫಿಲಮ್ಗೆ ಹೋಗೋಣ ಅಂದರೆ ಯಾವ ಗಂಡು ಮಕ್ಳನ್ನ ಕರೀಲಿ, ಎಲ್ಲಿ ಕಾಲೇಜಲ್ಲೇ ಆಗಲಿ ಏನು ಕನ ಆಗಲಿ ಒಟ್ಟಿನ ಸುತ್ತಾಡೋದು ಅಲ್ಲೂ ಇಲ್ಲೂ ಅದೆಲ್ಲ ಅಂದರೆ ಅವಳಿಗೆ ತುಂಬ ಇಷ್ಟ. ಯಪ್ಪ ನಮ್ಮ ಮನೆಯಾಗಂದ್ರೆ ಆಗಲ್ಲ. ನಮ್ಮಮ್ಮ ಏನಿಲ್ಲ ಅಯ್ಯಪ್ಪ ತೆಗ್ದು ಕೊಟ್ಟು ಬಿಡುತ್ತೆ ನಮ್ಮಮ್ಮ. ಸ್ವಲ್ಪ ತೇನಾನ ಎಲ್ಲನೂ ಹೋಗ್ತೀನಿ ಕಣಮ್ಮ, ಯಾರ ಜೊತೆಗಾನ ಬರ್ತೀನಿ. ಒಂದು 5 ನಿಮಿಷ ಲೇಟ್ ಆಗುತ್ತೆ ಫ್ರೆಂಡ್ ಜೊತೆಗೆ ಎಲ್ಲನ ಸ್ಟೋರಿಗೆ ಹಾಕ್ಕೊಂಡು ಹೋಗಿ ಬರ್ತೀನಿ. ಮೇಕಪ್ ಐಟಮ್ಗಳೆಲ್ಲ ಖಾಲಿ ಆಗೈತೆ ಅಂದರೆ ಮುಚ್ಕೊಂಡು ಬಾ, ನಾನು ಕೊಡಿಸ್ತೀನಿ. ಬೇಕಾದ್ರೆ ನಿನಗೆ ಒಂದಿನ ಹೋಗಿ ತಗೊಂಬರೋಣ ಅಂತೈತೆ. ಭಾನುವಾರ ಹೋಗಿ ಕೊಡಿಸ್ಕೆ ಬರ್ತೀನಿ ಸ್ಟೋರ್ನ. ನಿನಗೆ ಏನು ಬೇಕು ಸುಮ್ಮನೆ ಬರಬೇಕು, ಟೈಮಿಗೆ ಸರಿಯಮ್ಮ ಅಂತಕ್ಕಂತೈತೆ ನಮ್ಮ ಅಮ್ಮಯ್ಯ. ಯಪ್ಪ ನಮ್ಮ ಅಮ್ಮ ಇಂತಗಂಗೆಲ್ಲ ಆಗಲ್ಲ ಕಣಜ್ಜಿ. ಹಂಗಾಗತ್ತೆ ಕಣಮ್ಮ ಗೌರವಾಗಿರೋದು. ಇಲ್ಲೋಡು ಯಾರೇ ಆಗಲಿ ನಾವು ತಾಯಿಯರು ಹೆಂಗಿರ್ತೀವಿ ಹಂಗಿರ್ತಾವ ಮಕ್ಕಳು. ಈಗ ನಿಮ್ಮ ಅಮ್ಮ ಬೀಗ್ ಮಾಡೋದಕ್ಕೆ ನೀನು ಗೌರವಾಗ ಇದೆಯಾ? ಅವ್ರ ಅಮ್ಮ ಲೂಜ್ಬಿಟ್ರೆ ರತ್ಕೊಳ್ಳೋಂಥ ಕೆಲಸ ಮಾಡ್ಕೊಂಡು ಯಾರೇ ಆಗಲಿ ಯಾರೇ ನೀನೇ ಆಗಲಿ ಮಾರಬಾರ್ದು. ಈಗ ಅಮ್ಮಣಿ ನೋಡು ಭಯವಾಗಿರ್ಬೇಕು ಹೆಣ್ಮಕ್ಳು. ಮದುವೆ ಆಗತಕ್ಕ ಭಯವಾಗಿದ್ರೇನೇನೆ. ಈಗ ಯಾಮಾಸರು ಇರ್ತಾರೆ ಅದಕ್ಕಾಗಿನ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸುಪ್ಪಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಕೇಳಿ ಏನಂತ ಹೇಳ್ತಾ ಇದ್ದಾಳೆ ಸ್ನೇಹ. ಅವಳು ತುಂಬ ಭಯವಾಗಿದ್ದಾಳೆ. ತುಂಬ ಯಾರು ಸವಸಕ್ಕೂ ಹೋಗಿರಲ್ಲ. ಮನೆ ಕೆಲಸ ಆಯ್ತು ಅವಳಾತು ಅಂದರೆ ಕಲಕ್ಕನ ಅಷ್ಟೇ ಬಿಗ್ಗಿಯಾಗಿ ಇಕ್ಕಣೈತೆ. ಆ ಅಕ್ಕನ ತಗೋ ಯಾರು ತಗೋ ಮಾತಾಡೋಂಗಿಲ್ಲ ಏನಿಲ್ಲ. ಅವ್ರ ತಗ ಏನು ಕೆಲಸ ನಿನಗೆ? ಯಾರ ಹತ್ರ ಆದರೂ ಮಾತಾಡ್ತಾ ಇದ್ದಾಳೆ, ಗೊತ್ತಿಲ್ಲದವ್ರ ಹತ್ರ, ಯಾರು ಗಂಡು ಮಕ್ಳ ಹತ್ರ ಅವ್ರ ಹತ್ರ ಏನಾನ ಮಾತಾಡೋರ ಹತ್ರ ಮಾತಾಡಿದ ಏನು ಅಂಬಲ್ಲ. ಈಗ ಸುಮ್ಮನೆ ಯಾರು ಗೊತ್ತಿರಲ್ಲ. ಈಗ ಬೇರೆಯವ್ರು ಯಾರಾದರೂ ಹುಡುಗರು ಅಂತಾರೋ ಅವರು ಇವರು ಇರ್ತಾರಲ್ಲ, ಅಂತಾರ ಹತ್ರ ಮಾತಾಡಿದ್ರೆ ಆ ಅಕ್ಕೈ ತುಂಬ ಸಿಟ್ಟು ಮಾಡ್ಕೊಂಬತ್ತೆ. ಅವ್ರ ತಗ ಏನು ನಿನಗೆ ಕೆಲಸ ಅಂತ ಸರಿಯಾಗಿ ಹೊಡೆದು ಬಿಡ್ತಾವೆ ಅಕ್ಕೈ. ನಾವು ಹೆಂಗೆ ಬಿಗಿಗೆ ಇಕ್ಕಂತೀವೋ ಮಕ್ಕಳು ಅಷ್ಟೇ ಚೆನ್ನಾಗಿ ಬಿಗಿಯಾಗಿರ್ತಾರೆ.
ನಾವ್ಯಾವ ಲೂಜ್ ಕೊಟ್ರಿವ ಹಿಂಗಾಗುತ್ತೆ ಸುಪ್ಪಿರಮ್ಮ ಈಗ ಗೊತ್ತಾಗುತ್ತಕ್ಕ. ಆದರೆ ಇವತ್ತು ಮಾರಾಗಿತ್ತು ನಮ್ಮಮ್ಮ ಮನೆ ಇವತ್ತು ಕೆಲಸ ಮಾಡ್ಕೊಂಡು ಹೆಂಗೆ ಗೌರವಾಗ ಇದ್ದಾಳೆ. ಗೌರವಾಗಿರ್ಬೇಕು, ಹೆಣ್ಮಕ್ಳು ಗೌರವಾಗಿದ್ರೇನೆ ಒಂದು ಅಪ್ಪ ಅಮ್ಮಗೂ ಗೌರವ ಬರೋದು. ಎಷ್ಟಾನ ಹಿಂಗೆ ಆಡಿದ್ರೆ ಹಿಂಗೆ ಇವಾಗ ಗೊತ್ತಾಗುತ್ತಕ್ಕ ಅಮ್ಮನಿಗೆ. ಯಾರೇ ಆಗಲಿ ಹೆಣ್ಮಕ್ಳು ದಯವಿಟ್ಟು ಯಾಮಾರಬೇಡ್ರಿ, ದಯವಿಟ್ಟು ಯಾಮಾರ್ಸೋರು ಇರ್ತಾರೆ. ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಸ್ನೇಹ ನೋಡ್ರಿ ಎಷ್ಟು ಚೆನ್ನಾಗಿ ಓದ್ಕೊಂಡು ಸ್ನೇಹ ಅವ್ರು ನಮ್ಮೂರಾಗ ಇನ್ನೂ ತುಂಬ ಜನ ಒಳ್ಳೆಯವ್ರು ಇದ್ದಾರೆ ಹೆಣ್ಮಕ್ಳು. ಕೆಲವ್ರಿಗೆ ಈಗ ಹಿಂಗೆ ಭಯಗೆಟ್ಟಂಗೆ ಆಡಿದ್ರೆ ಈ ರೀತಿ ಆಗುತ್ತೆ. ಹುಷಾರಾಗಿರಬೇಕು, ಎಷ್ಟಾದರೂ ಮಿತಿ ಬೀರಬಾರ್ದು ಹೆಣ್ಮಕ್ಳು ಅನ್ನೋದೊಂದು ಈ ಕತೆ ಮುಖಾಂತರ ತೋರಿಸಿರೋದು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.